ಎಲ್ರಿಗೂ ನಮಸ್ಕಾರ. ಈ ಒಂದು ಈವೆಂಟ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು, ಮಾಧ್ಯಮದವ್ರಿಗೆ ನಮಸ್ಕಾರ, ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬರಿಗೂ ನಿಮ್ಗೆಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈವೆಂಟ್ನ ವೀಕ್ಷಣೆ ಮಾಡ್ತಿರೋದಕ್ಕೆ. ಹಲೋ. ಸೊ ಫಸ್ಟ್ ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟು, January 10th. ಅದು ಹೇಳ್ತಾನೆ ಇರಬೇಕಾಗತ್ತೆ ನಾನು ಶುಕ್ರವಾರದವರೆಗೂ. ಶುಕ್ರವಾರ ಆದಮೇಲೆ ಸಿನಿಮಾ ರಿಲೀಸ್ ಆಗಿದೆ, ನೋಡಿದ್ರ ಈ ಥರ ಮಾತು ಸ್ಟಾರ್ಟ್ ಆಗುತ್ತೆ. ಸೊ January 10th ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗ್ತಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರೂ ನಮಗೆ ತಿಳಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪೈರಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು. ದಿಸ್ ಇಸ್ ಅವರ್ ಟೀಮ್. ಆ್ಯಂಡ್ ಇನ್ಯಾರನ್ನಾದರೂ ಮಿಸ್ ಮಾಡಿದ್ದೀವ ನಮ್ಮ ಟೀಮಲ್ಲಿ? ಪ್ಲೀಸ್ ಯು ಬೋತ್ ಕ್ಯಾನ್ ಜಾಯ್ನ್ ಅಸ್. ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ಥಿಂಕ್ ಅವರಿಬ್ರಿಗೂ ಸಹ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ರಿಗೂ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು. ಆ್ಯಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗುಳ್ನಗೆ. ಆ್ಯಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ, ಸಿನಿಮಾ ಚೆನ್ನಾಗಾಗತ್ತೆ ಅಂತ, ರೈಟ್? ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲಿರಲಿ. 10ನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಿಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನು ಕನ್ನಡಿಗರು ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದರೆ ಅದಕ್ಕೆ ಆ್ಯಕ್ಟಿಂಗಿಗೆ ಮತ್ತೊಂದು ತೂಕ ಇರುತ್ತೆ. ಆ್ಯಂಡ್ ಆಸ್ ಐ ಸೆಡ್, ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್. ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ಸರ್ ನನಗೆ ನಾಕ್ಷಿಕ ಸರ್ ಹೇಳಿದಾಗ ನನಗೆ ನಾವು ಅದೇ ಮಾತಾಡ್ತಿರ್ತೀವಿ. ಸಂಜು ವೆಟ್ಸ್ ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ. ಸೊ ಡಿಸೆಂಬರಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ನಾವು ಅಂದ್ಕೊಂಡೇ ಇರಲಿಲ್ಲ ವೆದರ್ ಹಾಗಿರುತ್ತೆ ಅಂತ. ನನಗೂ ಕೂಡ ಹೇಳಿದ್ದಾರೆ, ಇಲ್ಲ ಇದು ಯಾಕೆ ಹೋಗ್ತಿದ್ದೀರಾ ನೀವೆಲ್ಲ ಅಂತ. ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ವಿ ವಾಸ್ ಸೋ ಸರ್ಪ್ರೈಸ್ ಆ್ಯಂಡ್ ಶಾಕ್. ಅಷ್ಟು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ನೇಚರ್ ಕೂಡ ನಮ್ಮ ಜೊತೆ ತುಂಬಾ ಸಪೋರ್ಟಿವ್ ಆಗಿತ್ತು. ನೇಚರ್ ವಾಸ್ ಸೋ ಕೈಂಡ್. ಆ್ಯಂಡ್ ಐ ಥಿಂಕ್ ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಲ್ಲ ತುಂಬ ಕಷ್ಟದಲ್ಲಿ ಇರುತ್ತೆ, ಅದು ಆಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ಸೊ ಯಾ, ಆ್ಯಕ್ಚುಲಿ ವೆನ್ ವಿ ಜೆನ್ಯೂನ್ಲಿ ವಿಶ್ ಫಾರ್ ಸಮಥಿಂಗ್ ಅಲ್ಲ, ಯೂನಿವರ್ಸ್ ಅದು ಹೇಗೋ ಒಂದು ದಾರಿ ಮಾಡಿಕೊಡುತ್ತೆ ಅಂತ ನಿಮ್ಮೆಲ್ಲರ ಪರಿಶ್ರಮಕ್ಕೆ ಚಕ್ಕಾದಂಥ ಏನು ಪ್ರತಿಫಲ ಸಿಗುತ್ತೆ. ಜನವರಿ 10ರಿಂದ ಹಿಡಿದು ಇನ್ನೊಂದು ಸಣ್ಣ ಕೆಲಸ ಇದೆ. ಏನಿಲ್ಲ ಮೂವಿಲಿ ಅಂತನಾ? ಕಿಟ್ಟಪ್ಪ ಬನ್ನಿ ಇಲ್ಲಿ. ನಾಗಶೇಖರ್ ಅವರೇ ಬನ್ನಿ. ಈಗ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಕತೆ ಎಲ್ರಿಗೂ ಗೊತ್ತಾಗೋದು ಸಾಮಾನ್ಯ. ನಾವೊಂದು ಉಲ್ಟಾ ಮಾಡ್ತಾ ಇದ್ದೀವಿ. ಇನ್ನೂ 3 ದಿನ ಇದೆ, ಇವಾಗಲೇ ಕತೆ ಹೇಳ್ಬಿಡೋಣ ಸಿನಿಮಾದ್ದು. ಸಿನಿಮಾ ಕತೆ ಹೇಳ್ತೀರಾ? ನಮ್ಮ ಸಿನಿಮಾ ಕತೆ ಓಪನ್ ಆಗಿ, ಇಲ್ಲ ನಾನು ಹೇಳಲ್ಲ? ನೀವೇ ಹೇಳಿ. ಯು ಆರ್ ಅ ಗುಡ್ ಒರೇಟರ್. ನಗಪ್ಪ ಹೇಳ್ಬಿಡೋದಾ? ಆಗಿದ್ದಾಗಲೇ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ. ಡಿಕೋಡ್ ಅಂತ ಒಂದು ಪದ ಶುರುವಾಗಿದೆ, ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಮೇಡಮ್. ಬೇರೆಯ ಶೇಡಲ್ಲಿ ನೋಡುವಂಥ ಒಂದು ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ರಿಲೀಸಿಂಗ್ ಆನ್ January 10th. ಸೊ ಈ ಸಿನಿಮಾ ಗೀತಾ, ಸಂಜು ಮತ್ತು ಗೀತಾದ ಪಾತ್ರದ ಆಯ್ಕೆ ಮಾಡೋದಕ್ಕೆ ಬಹಳ ಕಷ್ಟ ಆಯಿತು. ಸಾಕಷ್ಟು ಜನ ಇಲ್ಲ ನೀವು ರಮ್ಯನ್ನೇ ಹಾಕೋಬೇಕು, ಇಲ್ಲ ನೀವು ರಮ್ಯ ಅವ್ರನ್ನೇ ಹಾಕೋಬೇಕು ಅಂದರು. ಬಟ್ ಕತೆ ಬೇರೆಯದ್ದೇ ಆಗಿದ್ದರಿಂದ, ಆ ಕತೆಗೂ ಈ ಕತೆಗೂ ಯಾವುದೇ ಸಂಬಂಧ ಇಲ್ಲದೆ ಇದ್ದಿದ್ದರಿಂದ ನನ್ನ ಮೊದಲ ಆಯ್ಕೆ ರಚಿತಾರಾಮ್ ಅವರಾಗಿತ್ತು. 2ನೇ ಆಯ್ಕೆ ತ್ರಿಷಾ ಆಗಿತ್ತು. ಸೊ ಐ ಡಿಸೈಡೆಡ್, ಅರ್ಚನಾ ಅಂತ ಸಿಸ್ ಲೈಕ್ ಮೈ ಸಿಸ್ಟರ್, ಅವ್ರನ್ನ ಕೇಳಿದೆ ನನಗೆ ರಚಿತಾ ಅವ್ರನ್ನ ಅಪ್ರೋಚ್ ಮಾಡೋಣ, ಅವ್ರಿಗೆ ಇಷ್ಟ ಆದರೆ ಲೆಟ್ಸ್ ಗೋ ಹೆಡ್, ಇಲ್ಲ ಅಂತಂದರೆ ಐ ಗೋ ಹೆಡ್ ವಿತ್ ತ್ರಿಷಾ, ಒಂದು ಸರಿ ಕೇಳ್ತೀರಾ ಅಂತ. ಸೊ ರಚಿತಾ ಅವ್ರನ್ನ ಮೀಟ್ ಮಾಡಿ ಕತೆ ಹೇಳಿದಾಗ ಶಿ ಲೈಕ್ ಇಟ್ ವೆರಿ ಮಚ್. ತುಂಬ ಇಷ್ಟಪಟ್ಟರು, ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ರಚಿತಾ ಅವರು ಒಂದು ಅನೌನ್ಸ್ ಮಾಡಿದೆ,
ಅನೌನ್ಸ್ ಮಾಡಿದ ತಕ್ಷಣ ಮತ್ತಷ್ಟು ಪ್ರಶ್ನೆಗಳು ಬಂತು. ಯಾಕೆ ರಚಿತಾ ರಮ್ಯನ ಹಾಕೋಬೋದಾಗಿತ್ತಲ್ಲ? ಗೀತಾ, ನನ್ನ ಉತ್ತರ ಅವರೆಲ್ಲರಿಗೂ ಒಂದೇ. ಗೀತಾ ಅನ್ನುವ ಪಾತ್ರ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಆ ಪಾತ್ರ ಪೋಷಣೆಯ ಸ್ಟ್ರೆಂತ್, ತಾಕತ್ತು ಅಂತಾರಲ್ಲ, ಅದಿರುವ ಯಾವ ಆ್ಯಕ್ಟ್ರೆಸ್ ಬೇಕಾದರೂ ಆ ರೋಲ್ನ ಮಾಡ್ಬೋದು ಅಂತ ಹೇಳಿ, that guts and that confidence and that skill ರಚಿತಾ ರಾಮ್ ಹ್ಯಾಸ್ ಅಂತ ಹೇಳಿ ರಚಿತಾ ಅವ್ರನ್ನ ನಾವು ಈ ಸಿನಿಮಾಗೆ ಕ್ಯಾಸ್ಟ್ ಮಾಡಿದ್ವಿ. ಆ್ಯಂಡ್ ಒಬ್ಬ ನಿರ್ದೇಶಕನ ಕನಸನ್ನು ಫುಲ್ಫಿಲ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಿಕಾಸ್ ಶಿ ಈಸ್ ಹ್ಯಾವಿಂಗ್ ಎ ವಂಡರ್ಫುಲ್ ರೋಲ್ ಇನ್ ದ ಫಿಲ್ಮ್. ಇಟ್ಸ್ ವೆರಿ ಟಫ್. ನಾನು ಯಾವಾಗ ಹೇಳ್ಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ ಅವ್ರಿಗೆ, ಯಾವಾಗ ನಗಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ. ಒಂದು ಸಿನಿಮಾ ಒಂದು ದಿನ 5 ಥರದ ಸೀಕ್ವೆನ್ಸ್ ಮಾಡ್ತಾಯಿದ್ವಿ, 5 ಥರದ ಸೀಕ್ವೆನ್ಸ್. ಸಿ ಹ್ಯಾಸ್ ಟು ಶಿಫ್ಟ್ ಫ್ರಮ್ ದಿಸ್ ಎಮೋಷನ್ ಟು ದಟ್ ಎಮೋಷನ್ ಟು ದಿಸ್ ಎಮೋಷನ್. ಈ ಥರದ ಒಂದು ಪಾತ್ರವನ್ನು ತುಂಬ ಲೀಲಾಜಾಲವಾಗಿ ಮಾಡಿ ಭಾಳ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ತುಂಬ ಕೆಟ್ಟ ಪರಿಸ್ಥಿತಿಗಳು, ಆ ಚಳಿ, ಮಳೆ, ಗಾಳಿ. ಒಂದಿನ ಏನು ಮಾಡಿದೆ, ಹಿಂದಿನ ದಿನ ಪೂರ್ತಿ ಮಳೆ ಹಾಕಿ ಶೂಟ್ ಮಾಡಿಬಿಟ್ಟೆ. ಫುಲ್ ಮಳೆ ಬೆಳಗ್ಗಿಂದ ಸಂಜೆವರೆಗೂ, ಗಿಟ್ಟಪ್ಪ ರಚಿತಾ ಅವ್ರಿಗಿಬ್ಬರಿಗೂ. ಎಸ್ ಆಯಿತು, ಫುಲ್ ಸುಸ್ತಾಗೋದ್ರು ಇಬ್ಬರು. ನೆಕ್ಸ್ಟ್ ಡೇ ಬ್ಲಫೋಗೆ ಕರ್ಕೊಂಡು ಹೋದೆ, ಫುಲ್ ಬಿಸಿಲು, ನಮಗೆ ತಲೆ ತಿರುಗ್ತಾ ಇತ್ತು. ಇನ್ನು ಅವರಿಬ್ಬರಿಗೆ ಪಾಪ ಹೆಂಗಿತ್ತು, ಆ ಥರದ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದೇ ಆರ್ ಡೆಡಿಕೇಟೆಡ್ ಟು ದಿ ಕೋರ್. ಸೊ ಐ ರೆಸ್ಪೆಕ್ಟ್ ಯು ಬೋತ್ ಫಾರ್ ಆಲ್ ದ ಎಫರ್ಟ್ಸ್. ಆ್ಯಂಡ್ ಐ ವುಡ್ ಲೈಕ್ ಟು ಇನ್ವೈಟ್ ಮೈ ಡಿಯರ್ ಫ್ರೆಂಡ್ ಚೇತನ್ ಚಂದ್ರ ಬಿಫೋರ್ ಐ ಇನ್ವೈಟ್ ರಚಿತಾ ಮ್ಯಾಮ್. ಪ್ಲೀಸ್ ಚೇತನ್ ಬಾಯ್. ಸೊ ಈ ಸಿನಿಮಾದ ಒಂದು ಸ್ಪೆಷಲ್ ರೋಲ್ಗಾಗಿ, ಒಂದು ಕ್ಯಾಮಿಯೋ ರೋಲ್ಗಾಗಿ ರಾಗಿಣಿ ಅವ್ರನ್ನ ಕೇಳಿದಾಗ ಒಪ್ಕೊಂಡ್ರು. ಅವರು ತುಂಬ ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ನನಗೆ ಚೇತನ್ ಚಂದ್ರ ಅವ್ರು ಬೇಕಿತ್ತು, ಅವ್ರನ್ನ ಕೇಳಿದೆ, ಭಾಳ ಸಂತೋಷವಾಗಿ ಒಪ್ಕೊಂಡ್ರು. ಸರ್, ಇದರಲ್ಲಿ ನನಗೆ ಏನು ಕ್ಯಾರೆಕ್ಟರ್ ಮಾಡಿಸಿದ್ದೀರಾ? ಅದು ಸಸ್ಪೆನ್ಸ್ ಇಡೋಣ ಫ್ರಮ್ ಫ್ರೈಡೆ. ಹೇಳ್ಬಿಡಿ, ಹೇಳ್ಬಿಡ್ರಾ? ಹೇಳಿ. ಡಾಕ್ಟರ್. ನಾನು ಯಾವ ಕಡೆಯಿಂದ ಡಾಕ್ಟರ್ ಥರ ಕಾಣಿಸ್ತೀನಿ? ಏನಕ್ಕೆ ಸರ್, ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಏನಕ್ಕೆ ಸೆಲೆಕ್ಟ್? ಸಿ, ಡಾಕ್ಟರ್ ಅಂತಂದರೆ ಯಾವಾಗಲೂ ನೀಟಾಗಿ ಶೇವ್ ಮಾಡಿಕೊಂಡು, ಆಮೇಲೆ ವಾಟ್ ಇಸ್ ದ್ಯಾಟ್, ಈ ಥರ ಯಾವ ಡಾಕ್ಟರ್ ನಡೀತಾರೆ. ಆ್ಯಂಡ್ ಸಮ್ ಡಾಕ್ಟರ್ಸ್ ಈ ಥರ. ನನಗೆ ವಿಷ್ಣು ಸರ್ ಥರ ಡಾಕ್ಟರ್ ಬೇಕಿತ್ತು. ಸೊ ವಿಷ್ಣು ಸರ್ ಓನ್ಲಿ ಕ್ಯಾನ್ ಮ್ಯಾಚ್ ದ್ಯಾಟ್, ನೋ ಬಡಿ ಎಲ್ಸ್ ಅಂತ ಡಿಸೈಡ್ ಮಾಡಿ ಐ ಟುಕ್ ದ ಮ್ಯಾನ್ ವಾಸ್ ವೆರಿ ಮ್ಯಾನ್ಲಿ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಟ್ರೆಂಡಿ ಒಬ್ಬ ಹುಡುಗರನ್ನು ನಾನು ಚೂಸ್ ಮಾಡಿದೆ. ದಟ್ ಇಸ್ ಚೇತನ್ ಚಂದ್ರ ಅವರು. ಆ್ಯಂಡ್ ಹಿ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಇನ್ ದ ಫಿಲ್ಮ್. ಥ್ಯಾಂಕ್ ಯು ಚೇತನ್ ಬಾಯ್, ಐ ಆಮ್ ವೆರಿ ಗ್ರೇಟ್ಫುಲ್. ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಒಪ್ಕೊಂಡಿರೋದು ಕಾರಣ ನೀವು, ಕಿಟಿ ಸರ್. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ನಾಗಶೇಖರ್ ಸರ್.